ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಶೈಕ್ಷಣಿಕ ವರ್ಷದಿಂದ ಹಿಂದಿ ಭಾಷೆ ಕಡ್ಡಾಯ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ. ಪ್ರಾದೇಶಿಕ ಪಕ್ಷಗಳಿಗೆ ಮೊದಲ ಆದ್ಯತೆ ಅಂದಿದೆ. ಈ ಮೂಲಕ ದಕ್ಷಿಣ ರಾಜ್ಯಗಳ ಹಿಂದಿ ವಿರೋಧಿ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ಸೋಲಾಗಿದೆ. ಹಿಂದಿ ಭಾಷೆ ಕಲಿಕೆ ಕಡ್ಡಾಯವಲ್ಲ. ಹಿಂದಿ ವಿರೋಧಕ್ಕೆ ಮಣಿದ ಮೋದಿ ಸರ್ಕಾರ. ದಕ್ಷಿಣದ ರಾಜ್ಯಗಳ ಹೋರಾಟಕ್ಕೆ ಜಯ. ಹಿಂದಿ ಭಾಷೆ ಕಲಿಕೆ ಕಡ್ಡಾಯ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ. ರಾಷ್ಟ್ರೀಯ ಶಿಕ್ಷಣ ಕರಡು ನೀತಿಯನ್ನ ಬದಲಿಸಿ ಕೇಂದ್ರ ಸರ್ಕಾರ ಪ್ರಕಟಣೆ ಹೊರಡಿಸಿದೆ. ಈ ಮೂಲಕ ತ್ರಿಭಾಷಾ ಸೂತ್ರಕ್ಕೆ ಬ್ರೇಕ್ ಹಾಕಿದೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಹಿಂದಿಯೇತರ ರಾಜ್ಯಗಳಿಂದ ಭಾರೀ ವಿರೋಧ ಕಂಡುಬಂದ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಪಠ್ಯದಲ್ಲಿ 3 ಭಾಷೆಗಳ ಕಲಿಕೆ ಕಡ್ಡಾಯ ಎಂಬ ಷರತ್ತನ್ನ ವಾಪಸ್ ಪಡೆದಿದೆ. ಯಾವುದೇ ಭಾಷೆಯನ್ನ ಒತ್ತಾಯದಿಂದ ಹೇರಿಕೆ ಮಾಡಲ್ಲ ಅಂತ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಪ್ರಕಟಣೆ ಹೊರಡಿಸಿದೆ. ಕೇಂದ್ರದ ಪ್ರಕಟಣೆಯನ್ನ ಟ್ವೀಟ್ ಮಾಡಿರೋ ಕೇಂದ್ರ ಸಚಿವ ಸದಾನಂದ ಗೌಡ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಅಂತ ಹೇಳಿದ್ದಾರೆ. ಇನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳಿನಲ್ಲೇ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ ಎಂಬುದು ಸುಳ್ಳು ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವೀಟ್ ಮಾಡಿರೋ ಜೊತೆಗೆ ಮಾತನಾಡಿದ್ದು, ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೆ ಆದ್ಯತೆ ನೀಡ್ತೀವಿ, ಜನರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. After we get public feedback, then only it will come before government. And more importantly, Modi government has always promoted all Indian languages. ಹಿಂದಿ ಭಾಷೆ ಹೇರಿಕೆಗೆ ದಕ್ಷಿಣದ, ಅದರಲ್ಲೂ ತಮಿಳುನಾಡು, ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳು ಭಾರಿ ವಿರೋಧ ಮಾಡಿದ್ವು. ಕರ್ನಾಟಕ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕೇಂದ್ರದ ನಡೆ ವಿರುದ್ಧ ಗರಂ ಆಗಿದ್ರು. ಈ ನಡುವೆ ಕಡ್ಡಾಯ ಹಿಂದಿ ಹೇರಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರೋಧಿಸಿದ್ದು, ನಾವೇನಾದ್ರೂ ಹಿಂದಿ ಭಾಷೆ ಬೇಕು ಅಂತ ಕೇಳಿದ್ವೆ, ಕೇಂದ್ರದ ನೀತಿ ಸರಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ತಮಿಳುನಾಡು ಸರ್ಕಾರವು ದ್ವಿಭಾಷಾ ಸೂತ್ರವನ್ನ ಮುಂದುವರಿಸಲಿದೆ ಅಂತ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ತಮಿಳಿನಲ್ಲೇ ಟ್ವೀಟ್ ಮಾಡಿ ಕೇಂದ್ರದ ನಡೆಯನ್ನ ಖಂಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ #ಸ್ಟಾಪ್ ಹಿಂದಿ ಇಂಪೋಸಿಷನ್, #TN ಅಗೇನೆಸ್ಟ್ ಹಿಂದಿ ಇಂಪೋಸಿಷನ್ ಎಂಬ ಟ್ರೆಂಡಿಂಗ್ ಜೋರಾಗಿದೆ. ಹಿಂದಿ ಭಾಷೆ ಹೇರಿಕೆ ಕೈಬಿಟ್ಟು ಪ್ರಾದೇಶಿಕ ಭಾಷೆಗಳ ಬಲವರ್ಧನೆಗೆ ಬದ್ಧ ಎಂದಿರೋದು ದಕ್ಷಿಣದ ರಾಜ್ಯಗಳ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದಿಂದ 10 ಲಿಂಗಾಯತ ಸಂಸದರು ಆಯ್ಕೆಯಾಗಿದ್ದಾರೆ. ಆದರೆ ಲಿಂಗಾಯತ ಸಮುದಾಯದ ಸುರೇಶ್ ಅಂಗಡಿ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಕೊಡಬೇಕಿತ್ತು. ಆದರೆ ಅವರಿಗೆ ಬರೀ ರಾಜ್ಯ ಖಾತೆ ಕೊಟ್ಟು ಲಿಂಗಾಯತರಿಗೆ ಅವಮಾನ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗೃಹ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಸಚಿವ ಸ್ಥಾನ ನೀಡುವಲ್ಲಿ ಬಿಜೆಪಿ ಅನುಸರಿಸಿದ ಮಾನದಂಡ ಏನು ಅಂತ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಸುರೇಶ್ ಸ್ಥಾನದಲ್ಲಿ ನಾನಿದ್ರೆ ಸಚಿವ ಸ್ಥಾನ ನಿರಾಕರಿಸುತ್ತಿದ್ದೆ ಅಂತ ವಿಜಯಪುರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸುರೇಶ್ ಅಂಗಡಿ ಅವರು 4 ಬಾರಿ ಆರಿಸಿ ಬಂದಂಥವ್ರು, ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಆರಿಸಿ ಬಂದವರು. ಅವ್ರಿಗೂ ಅಷ್ಟೇ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಪ್ರಹ್ಲಾದ್ ಜೋಶಿ ಅವ್ರಿಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರು, ಸುರೇಶ್ ಅಂಗಡಿ ಅವರಿಗೆ ಸ್ಟೇಟ್ ರಾಜ್ಯ ಸಚಿವರು, ಇಂಡಿಪೆಂಡೆಂಟ್ ಚಾರ್ಜನೂ ಇಲ್ಲ. ಯಾಕಪ್ಪ ಇದು ವ್ಯತ್ಯಾಸ? ಇದನ್ನು ಬಹುಶಃ ನಾವು ಲಿಂಗಾಯತರು ಅರ್ಥ ಮಾಡ್ಕೋಬೇಕು. ಪ್ರಹ್ಲಾದ್ ಜೋಶಿ ಅವರಿಗೆ ಕ್ಯಾಬಿನೆಟ್, ಇವರಿಗೆ ಸ್ಟೇಟ್ ಅಟ್ಯಾಚ್ಡ್, ಇಂಡಿಪೆಂಡೆಂಟು ಅಲ್ಲ. ಇಂಡಿಪೆಂಡೆಂಟ್ ಆದ್ರೆ ಮಾತು ಬೇರೆ ಇದೆ. ಸುರೇಶ್ ಅಂಗಡಿ ಅವ್ರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ಸಚಿವ ಮಾಡಬೇಕಾಗಿತ್ತು. ಲೋಕಸಮರದಲ್ಲಿ ಸೋತಿದ್ದ ಕಾಂಗ್ರೆಸ್ ಲೋಕಲ್ ವಾರ್ ಅಲ್ಲಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದೆ. ಬಿಜೆಪಿ ಭದ್ರಕೋಟೆಯನ್ನು ಕಾಂಗ್ರೆಸ್ ಕೈವಶ ಮಾಡಿಕೊಂಡಿದ್ದು ಬಿಎಸ್ವೈ ಸರಿಯಾಗಿ ಮುಖಭಂಗ ಆಗುವಂತೆ ಮಾಡಿದೆ. ಬಿಜೆಪಿ ಭದ್ರಕೋಟೆ ಕಾಂಗ್ರೆಸ್ ವಶ. ಯಡಿಯೂರಪ್ಪಗೆ ತವರಲ್ಲೇ ಮುಖಭಂಗ. ಬರೋಬ್ಬರಿ 25 ಎಂಪಿ ಸೀಟುಗಳು ರಾಜ್ಯ ಬಿಜೆಪಿ. ಅದರಲ್ಲೂ ಯಡಿಯೂರಪ್ಪ ಹಿರಿ ಹಿಗ್ಗಿದ್ದ ಪರಿಗೆ ದೋಸ್ತಿಗಳು ಕಂಗಾಲಾಗಿ ಹೋಗಿದ್ರು. ಬಿಜೆಪಿ ನಾಯಕರೆಲ್ಲ ವಿಕ್ಟರಿ ಮಾರ್ಕ್ ತೋರಿಸಿದ್ದು. ಆದರೆ ಲೋಕಲ್ ವಾರ್ನಲ್ಲಿ ಅದೇ ಯಡಿಯೂರಪ್ಪಗೆ ಭಾರೀ ಮುಖಭಂಗವಾಗಿದೆ. ಬಿಜೆಪಿ ಭದ್ರಕೋಟೆ ಶಿವಮೊಗ್ಗದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಿಗ್ ಶಾಕ್ ನೀಡಿದೆ ದೋಸ್ತಿ.
ಶಿವಮೊಗ್ಗದ 5 ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ 3ರಲ್ಲಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತವರು ಕ್ಷೇತ್ರ ಶಿಕಾರಿಪುರದಲ್ಲೇ ಬಿಜೆಪಿಗೆ ಭಾರೀ ಹಿನ್ನಡೆಯಾಗಿದೆ. ಶಿಕಾರಿಪುರ ಹಾಗೂ ಶಿರಾಳಕೊಪ್ಪ ಪುರಸಭೆಗಳು ಕಾಂಗ್ರೆಸ್ ವಶವಾಗಿವೆ. ಇನ್ನು ಸಾಗರ ನಗರಸಭೆ ಬಿಜೆಪಿ ಪಾಲಾಗಿದೆ. ಸೊರಬ ಪಟ್ಟಣ ಪಂಚಾಯತ್ನಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಸಂಘಟನೆಯನ್ನ ಇನ್ನಷ್ಟು ಶಕ್ತಿಶಾಲಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಫಲಿತಾಂಶಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಎಲ್ಲ ಕಡೆ ಇವತ್ತು 5ರಲ್ಲಿ ನಾವು ಈಗಾಗಲೇ ಕ್ಲಿಯರ್ ಮೆಜಾರಿಟಿ 3ರಲ್ಲಿ ಈಗಾಗಲೇ ಇದೆ. ಇನ್ನೊಂದು ಈಕೋ ಸಮಸಮ ಆಗಿದೆ. ಆಗಿರ್ಬೇಕಾದ್ರೆ ಅದರಲ್ಲೂ ಕೂಡ ಶಿಕಾರಿಪುರದಲ್ಲಿ ನೀವು ಆಗಿರ್ತಕ್ಕಂಥದ್ದು ನೋಡಿದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ಇದು ಗಜಾಂತರ ವ್ಯತ್ಯಾಸ ಇದೆ. ಇನ್ನು ನೆಲಮಂಗಲ ಪುರಸಭೆ ಜೆಡಿಎಸ್ ತೆಕ್ಕೆಗೆ ಬಿದ್ರೆ ದೇವನಹಳ್ಳಿ ಪುರಸಭೆಯ ಫಲಿತಾಂಶ ಅತಂತ್ರವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅತಂತ್ರ ಫಲಿತಾಂಶ ಬಂದ ಕಡೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ತೇವೆ ಅಂತ ಹೇಳಿದ್ರು. ಏನೇ ಆದ್ರೂ ಬಿಜೆಪಿಯ ಸಹವಾಸ ಬೇಡ ಅಂತ ಸ್ಥಳೀಯ ಮುಖಂಡರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿರೋ ಸಿದ್ದರಾಮಯ್ಯ ಲೋಕಸಭೆಯಲ್ಲಿ ಬಿಜೆಪಿಗೆ ಲೀಡ್ ಬಂದ ಕಡೆ ನಾವು ಗೆದ್ದಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಇವಿಎಂ ಬಗ್ಗೆ ಡೌಟ್ ಕೂಡ ವ್ಯಕ್ತಪಡಿಸಿದ್ರು. ಸಂಶಯಕ್ಕೆ ಇನ್ನೊಂದಷ್ಟು ಹೆಚ್ಚು ಒತ್ತು ಸಿಗ್ತಾ ಇದೆ. ಈಗ ಇವಿಎಂ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕೆ ಇನ್ನೊಂದಷ್ಟು ಪುಷ್ಟೀಕರಣ ಕೊಡ್ಲಿಕ್ಕೆ ಇವೆಲ್ಲ. ಎಲ್ಲಿ ಬಿಜೆಪಿಗೆ ಯದ್ವಾತದ್ವಾ ಲೀಡ್ ಬಂದಿತ್ತು ಅಲ್ಲೇ ಕೊಟ್ಟಿದ್ದಾರೆ ಲೀಡು. ಏನಾದ್ರ ಅರ್ಥ ಏನು? ಇವಿಎಂನು ಕೂಡ ಅವರು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಲೋಕಸಮರ ಸೋತಿದ್ದ ಕಾಂಗ್ರೆಸ್ ಈಗ ಲೋಕಲ್ ವಾರ್ ಗೆದ್ದು ಸ್ವಲ್ಪ ಸಮಾಧಾನ ಪಟ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನುವ ಪ್ರಶ್ನೆ ಎದುರಾಗಿದೆ. ಕಾರಣ ಇತ್ತೀಚೆಗೆ ಪಕ್ಷದ ಒಳಗೆ ನಡೆದ ದೊಡ್ಡ ಮಟ್ಟದ ಬೆಳವಣಿಗೆಗಳು, ಜಟಾಪಟಿಗಳು, ವಾಗ್ವಾದಗಳು. ನಾಳೆ ಈ ಬಗ್ಗೆ ವಿಶ್ವನಾಥ್ ಮಾಧ್ಯಮಗಳ ಮುಂದೆ ಬಂದು ಮಾತಾಡಲಿದ್ದಾರೆ. ದೇವೇಗೌಡ ಕುಮಾರಸ್ವಾಮಿ ಮೇಲೆ ಸಿಟ್ಟು, ಜೆಡಿಎಸ್ಗೆ ಸಾರಥಿ ವಿಶ್ವನಾಥ್ ಗುಡ್ ಬೈ. ಎಚ್ ವಿಶ್ವನಾಥ್ ಅಂದ್ರೆ ನಿಷ್ಠುರವಾದಿ, ಮನಸ್ಸಿಗೆ ತೋಚಿದ್ದನ್ನ ನೇರವಾಗಿ ಬಿಚ್ಚಿಡೋ ವ್ಯಕ್ತಿತ್ವ. ವಿಶ್ವನಾಥ್ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಮೇಲೂ ಪಕ್ಷದ ವರಿಷ್ಠರ ಬಗ್ಗೆ ಅಸಮಾಧಾನ ಉಂಟಾದಾಗ ಸಾಕಷ್ಟು ಬಾರಿ ಚಾಟಿ ಬೀಸಿದ್ದಾರೆ. ದೇವೇಗೌಡ ಹಾಗೂ ಕುಮಾರಸ್ವಾಮಿಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕೆಆರ್ ನಗರದಲ್ಲಿ ತಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಸಾರಾ ಮಹೇಶ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಈ ವಿಚಾರ ಇನ್ನಷ್ಟು ದೊಡ್ಡದಾಗಿದ್ದು ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎನ್ನಲಾಗ್ತಿದೆ. ಇಂದು ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ವೇಳೆಯೂ ಗರಂ ಆಗಿದ್ರಂತೆ. ರಾಜೀನಾಮೆ ವಿಚಾರದ ಬಗ್ಗೆ ಮಾತನಾಡಲು ನಾಳೆಯೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅಚ್ಚರಿ ಅಂದ್ರೆ ಮಾಧ್ಯಮಗಳಿಗೆ ಬರೆದ ಪತ್ರದಲ್ಲಿ ರಾಜ್ಯಾಧ್ಯಕ್ಷ ಅಂತ ಎಲ್ಲೂ ಬರೆದಿಲ್ಲ, ಕೇವಲ ಹುಣಸೂರು ಶಾಸಕ ಅಂತ ಲೆಟರ್ ಹೆಡ್ನಲ್ಲಿದೆ. ಕೊನೆ ಸಾಲಲ್ಲೂ ರಾಜ್ಯಾಧ್ಯಕ್ಷ ಅನ್ನೋ ಪದವೇ ಇಲ್ಲ. ಇನ್ನು ರಾಜೀನಾಮೆ ವಿಚಾರದ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ವಿಶ್ವನಾಥ್, ಅಂತಹ ಸನ್ನಿವೇಶ ಬಂದ್ರೆ ಖಂಡಿತ ಮಾಧ್ಯಮಗಳ ಮುಂದೆಯೇ ಬರ್ತೀನಿ ಅಂತ ಹೇಳಿದ್ರು. ನಾನು ನಮ್ಮ ದೊಡ್ಡವರಿದ್ದಾರೆ ರಾಷ್ಟ್ರಾಧ್ಯಕ್ಷರು, ನಾನು ಅವ್ರ ಸದ್ಯದಲ್ಲಿ ಮಾತಾಡಿ ನಂತರ ಒಂದು ತೀರ್ಮಾನ ಮಾಡಿ ನಿಮ್ಮನ್ನು ಕರೆದೇ ಹೇಳ್ತೀನಿ. ವಿಶ್ವನಾಥ್ ಅವರಿಗೆ ಕೊಟ್ಟಿರೋ ರಾಜ್ಯಾಧ್ಯಕ್ಷ ಹುದ್ದೆ ಕೇವಲ ನಾಮಕಾವಸ್ಥೆಗೆ ಮಾತ್ರ ಎಂಬಂತಾಗಿದೆ. ಅಲ್ಲದೆ ಲೋಕಸಭೆ ಹಾಗೂ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲೂ ಕಡೆಗಣಿಸಿದ್ದಾರೆ. ತಮ್ಮ ಸಮುದಾಯದವರಿಗೆ, ತಮ್ಮ ಆಪ್ತರಿಗೆ ತಾವು ಹೇಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಬೇಸರ ಇದೆ. ಇದರ ಜೊತೆಗೆ ಸಮನ್ವಯ ಸಮಿತಿಯಲ್ಲಿ ತಮ್ಮನ್ನ ಸೇರಿಸಿಕೊಂಡಿಲ್ಲ ಅನ್ನೋ ಕೋಪ ಇದೆ. ಪಕ್ಷದಲ್ಲಿ ಎಲ್ಲವೂ ದೇವೇಗೌಡ ಹಾಗೂ ಎಚ್ಡಿಕೆ ನಿರ್ಧಾರದಂತೆ ನಡೆಯುತ್ತೆ, ತಮ್ಮ ಅಭಿಪ್ರಾಯವನ್ನೇ ಕೇಳಲ್ಲ ಅನ್ನೋ ಅಸಮಾಧಾನ ಇದೆ. ಈ ಎಲ್ಲಾ ಕಾರಣಗಳಿಗಾಗಿ ವಿಶ್ವನಾಥ್ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತೊರೀತಾರೆ ಎನ್ನಲಾಗಿದೆ. ವಿಶ್ವನಾಥ್ ಸಮಾಧಾನಕ್ಕೆ ಒಳಗೊಳಗೆ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಆದ್ರೂ ಅವರು ಒಪ್ಪೋದು ಕಷ್ಟ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೋಸ್ತಿ ಸರ್ಕಾರಕ್ಕೆ ರೆಬಲ್ ಆಗಿರೋ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ವಾಲ್ಮೀಕಿ ಸಮುದಾಯವನ್ನ ಮುಂದಿಟ್ಟು ಆಟ ಶುರು ಮಾಡಿದಂತಿದೆ. ಅದೂ ದೊಡ್ಡ ಮಟ್ಟದಲ್ಲೇ ನೇರವಾಗಿ ತಮಗೆ ಡಿಸಿಎಂ ಪಟ್ಟ ಬೇಕು ಅಂತ ಸರ್ಕಾರಕ್ಕೆ ಸಂದೇಶ ರವಾನಿಸಿದಂತಿದೆ. ಸಂಪುಟ ವಿಸ್ತರಣೆಯಲ್ಲಿ ನಾವು ಉಪಮುಖ್ಯಮಂತ್ರಿಗಳ ಸ್ಥಾನ ಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಈ ವಿಚಾರವಾಗಿ ಚರ್ಚೆಗಳು ನಡೀತಾ ಇತ್ತು. ನಮ್ಮ ವಾಲ್ಮೀಕಿ ಸಮುದಾಯವನ್ನು ಮುಂದಿಟ್ಕೊಂಡು ಕೇಳ್ತಾ ಇದ್ವಿ. ಯಾಕಂದರೆ ಇದುವರೆಗೂ ಯಾವುದೇ ವಿಧವಾದಂಥ ಒಂದು ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅನಾನುಕೂಲಗಳಾಗಿದೆ ಈಗ ಸರ್ಕಾರದಲ್ಲಿ. ಹಾಗಾಗಿ
ನಮ್ಮ ಬೆಂಬಲ ಯಾವಾಗಲೂ ನಮ್ಮ ನಾಯಕರ ಜೊತೆ ಇರುತ್ತೆ. ಬಿಜೆಪಿ ಸರ್ಕಾರ ಇದ್ದಾಗ 4 ಜನಕ್ಕೆ ಮನವೊಲಿಸೋದೇನು ಪ್ರಶ್ನೆ ಇಲ್ಲ, ಇಲ್ಲೇ ಅದಾರ ತೋಡ್ರು. ಇವತ್ತು ಸತೀಶ್ ಜಾರಕಿಹೊಳಿ ಮಂತ್ರಿ, ಇವ್ರಿಗೂ ಒಂದು ಮಂತ್ರಿ ಕೊಡ್ರಿ, ಇಬ್ಬರದು ಒಂದು ಶಕ್ತಿ ಇದೆ, ಸಂಘಟನಾ ಶಕ್ತಿ ಇದೆ ಅಂತ ಹೇಳಿದ್ವಿ. ಯಾವುದೇ ಹುದ್ದೆ ಕೊಟ್ಟರು ನಾವು ನಿಭಾಯಿಸ್ತಾರೆ. ಜನರ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಲ್ಲ, ಅಧಿಕಾರ ಬಂದ್ರೇನು, ಅಧಿಕಾರದಿಂದ ಜನರ ಸೇವೆ ಮಾಡಬಹುದು. ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಯ್ತು ಎನ್ನುವಷ್ಟರಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ. ರೆಬೆಲ್ ಸ್ಟಾರ್ ರಮೇಶ್ ಜಾರಕಿಹೊಳಿ ಬೆನ್ನಿಗೆ ಈಗ ವಾಲ್ಮೀಕಿ ಸಮುದಾಯವೇ ನಿಂತಿದೆ. ರಮೇಶ್ ಜಾರಕಿಹೊಳಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಎಂದು ಪಟ್ಟು ಹಿಡಿದಿದೆ. ಆಪ್ತ ಶಾಸಕ ಮಹೇಶ್ ಕುಮಟಳ್ಳಿ ಕೂಡ ಇದೇ ಮಾತನಾಡಿದ್ದಾರೆ ಎಂದು ವಾಲ್ಮೀಕಿ ಸಮುದಾಯದ ಶ್ರೀಗಳು ರಮೇಶ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕುಮಾರಸ್ವಾಮಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಸಿದ್ದರಾಮಯ್ಯ ಪರಂ ಸ್ಪೀಕರ್ ಜೊತೆ ಸಭೆ. ಈ ನಡುವೆ ಇದೇ ಮೊದಲ ಬಾರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ವಿಧಾನಸೌಧದಲ್ಲಿನ ಕೊಠಡಿಗೆ ತೆರಳಿ ಸಿಎಂ ಕುಮಾರಸ್ವಾಮಿ ಗಂಭೀರ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸ್ಪೀಕರ್ ರಮೇಶ್ ಕುಮಾರ್ ಸಹ ಜೊತೆಗಿದ್ರು. ಶಾಸಕರ ಅನರ್ಹ ವಿಚಾರದ ಬಗ್ಗೆ ಹಾಗೂ ಅಧಿವೇಶನದ ದಿನಾಂಕ ನಿಗದಿ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಇನ್ನು ಡಿಸಿಎಂ ಪರಮೇಶ್ವರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ, ಅತೃಪ್ತರಿಗೆ ಸಚಿವ ಸ್ಥಾನ ನೀಡಿಕೆ, ಅದರಲ್ಲೂ ರಮೇಶ್ ಜಾರಕಿಹೊಳಿಯನ್ನು ಹೇಗೆ ಸಮಾಧಾನ ಪಡಿಸಬೇಕೆಂಬ ಬಗ್ಗೆ ಚರ್ಚೆ ನಡೆದಿದೆ. ಈ ನಡುವೆ ಬಿಜೆಪಿ ದೋಸ್ತಿ ಸರ್ಕಾರದ ಕಾಲೆಳೆಯೋದನ್ನ ನಿಲ್ಲಿಸಿಲ್ಲ. ಈ ಸರ್ಕಾರ ಗಂಡ ಬಿಟ್ಟ ಹೆಂಡತಿ ಮತ್ತು ಹೆಂಡತಿ ಸತ್ತ ಗಂಡನ ಲವ್ ಮ್ಯಾರೇಜ್ ಅಂತಿದೆ ಎಂದು ಲಕ್ಷ್ಮಣ ಸವದಿ ಲೇವಡಿ ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಕೂಡ ವ್ಯಂಗ್ಯ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಹೆಂಗಿದೆ ಅಂದ್ರೆ, ಒಬ್ಬ ಗಂಡ ಬಿಟ್ಟ ಹೆಣ್ಮಗಳು ಹೆಣ್ಣು ಸಂತ ಗಂಡ ಇಬ್ರು ಕುಡ್ಕೊಂಡು ಮತ್ತೆ ಲವ್ ಮ್ಯಾರೇಜ್ ಆದಂಗೆ, ಇವರಿಬ್ರು ಹೊಸದಾಗಿ ಮತ್ತೆ ಲಗ್ನ ಆದಂಗೆ. ಹಿಂಗಾಗಿ ತಾಳ ಮತ್ತು ತಂತಿ ಯಾವುದೂ ಇಲ್ಲ, ಒಬ್ರಿಗೊಬ್ಬರಿಗೆ ಸಹಮತ ಇಲ್ಲ, ಒಬ್ರಿಗೊಬ್ಬರಿಗೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಸಮ್ಮಿಶ್ರ ಸರ್ಕಾರ ಕೇವಲ ಹಳೆಯ ಮೈಸೂರು ಭಾಗ ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಈ ಉತ್ತರ ಕರ್ನಾಟಕಕ್ಕೆ ಇವತ್ತು ಬರಗಾಲ ಬಿದ್ದಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಿಂದ ಗೋಶಾಲೆಗಳನ್ನು ತೆರೆಯುವಂಥದ್ದಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡುವಂಥದ್ದಾಗಿರ್ಬೋದು, ಅಥವಾ ರಸ್ತೆಗಳಿರ್ಬೋದು, ಈ ರೀತಿ ಯಾವುದೇ ರೀತಿಯಿಂದ ಕೆಲಸಗಳಲ್ಲಿ ನಡೀತಾ ಇಲ್ಲ. ಒಟ್ನಲ್ಲಿ ದೋಸ್ತಿ ಸರ್ಕಾರವನ್ನು ಮುನ್ನಡೆಸೋಕೆ ನಾಯಕರು ಪ್ಲಾನ್ ಮಾಡ್ತಿದ್ರೆ ಅತೃಪ್ತರು ಮಾತ್ರ ತಮ್ಮ ಆಟವನ್ನು ಮುಂದುವರಿಸಿದಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ಗೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಗುಡ್ ಬೈ ಹೇಳ್ತಾರಾ? ರೋಷನ್ ಬೇಗ್ ಹಾದಿಯಲ್ಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಕ್ರಮಿಸ್ತಾರ ಅನ್ನುವ ಪ್ರಶ್ನೆ. ರೋಷನ್ ಬೇಗ್ ಹಾದಿಯಲ್ಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ದಿನೇಶ್ ಗುಂಡೂರಾವ್ ಅವರನ್ನ ರಾಮಲಿಂಗಾರೆಡ್ಡಿ ಅವರು ಭೇಟಿ ಕೂಡ ಆಗಿದ್ರು. ಸುಮಾರು 3 ಗಂಟೆಗಳ ಕಾಲ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಜೊತೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ನೀಡದೆ ಇರೋದಕ್ಕೆ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದ್ದು, ರಾಮಲಿಂಗಾರೆಡ್ಡಿಯ ಸಮಾಧಾನಕ್ಕೆ ದಿನೇಶ್ ಗುಂಡೂರಾವ್ ಯತ್ನವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ನಾವೀಗ ಯಾರನ್ನ ಕೂಡ ಸಚಿವರನ್ನಾಗಿ ಮಾಡ್ತಾ ಇಲ್ಲ, 2 ಪಕ್ಷೇತರರು ಮಾತ್ರ ಸಂಪುಟ ಸೇರ್ತಾರೆ ಅಂತ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಸಮಾಧಾನಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ತೃಪ್ತಿಯಾಗಿಲ್ಲ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲೇ ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ದಾರ ರಾಮಲಿಂಗಾರೆಡ್ಡಿ ಅವರು. ಬಳಿಕ ನಾಯಕರಿಗೆ ತಿಳಿಸ್ರಿ ಅಂತ ಹೇಳಿದ್ದಾರ ರಾಮಲಿಂಗಾರೆಡ್ಡಿ ಅವರು. ಯಾಕಂದ್ರೆ ಬಂಡಾಯಕ್ಕಷ್ಟೇ ಇಲ್ಲಿ ಬೆಲೆ ಇದೆಯಾ, ಪಕ್ಷ ನಿಷ್ಠೆಗಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ದಿನೇಶ್ ಗುಂಡೂರಾವ್ ಅವರಿಗೆ ಮಾಡಿದ್ದಾರೆ. ಮಾಜಿ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು 7ನೇ ಬಾರಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಶಾಸಕರಾಗಿರೋದು. ಹಾಗಾಗಿ ರಾಮಲಿಂಗಾರೆಡ್ಡಿಗೂ ಕೂಡ ಬಿಜೆಪಿ ಗಾಳ ಹಾಕಿದೆಯಾ? ಬಿಜೆಪಿ ಸೇರುವ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಬಿಡ್ತಾರಾ ರಾಮಲಿಂಗಾರೆಡ್ಡಿ? ಕಾಂಗ್ರೆಸ್ ಮೂಲಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮಾಜಿ ಸಚಿವ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಕತೆ. ಇದು ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ 3 ಗಂಟೆ ಮಾತನಾಡಿದ್ದಾರೆ. ಸಚಿವ ಸ್ಥಾನ ಕೊಡದೇ ಇರೋದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ಪಕ್ಷ ನಿಷ್ಠೆ ಇಲ್ವಾ, ಪಕ್ಷ ನಿಷ್ಠೆಗಲ್ವಾ? ಹಾಗಾದ್ರೆ ಬಂಡಾಯ ಇದ್ರೆ, ಅತೃಪ್ತರು ಇದ್ರೆ ಮಾತ್ರ ನೀವು ಸಚಿವ ಸ್ಥಾನ ಕೊಡೋದಾ ಅಂತ ಹೇಳಿ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿ ಅವರು ಗುಡ್ ಬೈ ಹೇಳ್ತಾರಾ, ಬಿಜೆಪಿ ಸೇರ್ತಾರಾ ಅನ್ನುವ ಪ್ರಶ್ನೆ ಎದ್ದಿದೆ. ಇದೇ ಜೂನ್ 21ರಿಂದ ಸಿಎಂ ಗ್ರಾಮ ವಾಸ್ತವ್ಯ ಶುರುವಾಗಲಿದೆ. ಗ್ರಾಮ ವಾಸ್ತವ್ಯದ ವೇಳಾಪಟ್ಟಿಯೂ ರಿಲೀಸ್ ಆಗಿದೆ. ಈ ನಡುವೆ ಗ್ರಾಮ ವಾಸ್ತವ್ಯದ ಪರ ವಿರೋಧದ ಮಾತುಗಳು ಕೇಳಿಬಂದಿವೆ.
ಗೊತ್ತಿಲ್ಲದನ್ನು ಕಲೀಲಿಕ್ಕೆ ಮಕ್ಕಳು ಶಾಲೆಗೆ ಹೋಗುದು, ಇವರು ಸ್ವಲ್ಪ ಅಲ್ಲಿ ಕಲ್ತ್ಕೊಳ್ಳಿಕ್ಕೆ ಹೋಗ್ತಾರೆ ಅಂತ ನನಗೆ. ಇದನ್ನ ಗ್ರಾಮ ವಾಸ್ತವ್ಯ ಅಂತ ಹೇಳಿ ಒಂದು ಡ್ರಾಮಾ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅತೃಪ್ತ ಶಾಸಕರ ಮುನಿಸಿನ ನಡುವೆಯೇ ಸಿಎಂ ಕುಮಾರಸ್ವಾಮಿಗೆ ಸರ್ಕಾರ ಉಳಿಸಿಕೊಳ್ಳೋ ಟೆನ್ಷನ್. ಆ ಟೆನ್ಷನ್ ನಡುವೆಯೇ ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ದಿನಾಂಕ ನಿಗದಿಯಾಗಿದೆ. ಈ ಬಾರಿ ಶಾಲೆಗಳಲ್ಲಿ ವಾಸ್ತವ್ಯ ಮಾಡೋದು ವಿಶೇಷ. ಯಾಕಂದ್ರೆ ಶಾಲೆಗಳ ಅಭಿವೃದ್ಧಿ ಬಗ್ಗೆಯೂ ಸಿಎಂ ಗಮನ ಹರಿಸಿದ್ದಾರೆ. ಹಾಗಿದ್ರೆ ಎಲ್ಲೆಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ ಅಂತ ನೋಡೋದಾದ್ರೆ ಜೂನ್ 21 ಗುರುಮೆಟ್ಕಲ್, ಜೂನ್ 22 ಅಫ್ಜಲಾಪುರ, ಜುಲೈ 5 ಬಸವ ಕಲ್ಯಾಣ, ಜುಲೈ 6 ಸಿಂಧನೂರು. ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯಕ್ಕೆ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ರೆ ದೋಸ್ತಿ ನಾಯಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಏನು ಪ್ರಯೋಜನ ಆಗಲಿಲ್ಲ, ಅವರು ಹೋಗಿ ಬಂದಂತ ಗ್ರಾಮಗಳೇ ಅವರಿಗೆ ತಿರುಗುಮಾಣ ಅದು ಅಂತ ಹೇಳುವಂಥದ್ದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ಶಾಲಾ ವಾಸ್ತವ್ಯ ಮಾಡುವುದು, ಶಾಲಾ ವಾಸ್ತವ್ಯ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಗೊತ್ತಿಲ್ಲದನ್ನು ಕಲೀಲಿಕ್ಕೆ ಮಕ್ಕಳು ಶಾಲೆಗೆ ಹೋಗುದು, ಇವರು ಸ್ವಲ್ಪ ಅಲ್ಲಿ ಕಲ್ತ್ಕೊಳ್ಳಿಕ್ಕೆ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ. ಪಾಪ ಅದು ಎಲ್ಲ ರೀತಿಯಲ್ಲಿ ಕೂಡ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಾಪ ಅವ್ರ ಆರೋಗ್ಯ ಕೂಡ ಸರಿ ಇಲ್ಲ ಅಂತೇಳಿ ಕೇಳಿ ಬರ್ತಾ ಇದೆ. ಹಂಗಾಗಿ ಅವ್ರು ಯಾವುದೇ ತೊಂದರೆ ಆಗಬಾರ್ದು. ಹಾಗೆ ಜನರು ಸ್ಪಂದಿಸಂತ ಕೆಲಸ, ಜನರಿಗೆ ಒಳ್ಳೇದಾಗುವಂತ ಕೆಲಸ, ಅವ್ರ ಅಧಿಕಾರ ಕೊಟ್ಟಂತ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಬೇರೆ ಅಭಿಪ್ರಾಯ ಏನಿಲ್ಲ. ಹಸುಗಳಿಗೆ ದನ ಕರುಗಳಿಗೆ ಮೇವಿಲ್ಲ, ಫಸ್ಟ್ ಅದನ್ನ ಮಾಡಿದ್ಮೇಲೆ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದ್ಬಿಟ್ಟು ಇದನ್ನ ಗ್ರಾಮ ವಾಸ್ತವ್ಯ ಅಂತ ಹೇಳಿ ಒಂದು ಡ್ರಾಮಾ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅದರಿಂದ ರಾಜ್ಯಕ್ಕೂ ಒಳ್ಳೇದಾಗಲ್ಲ, ರೈತರಿಗೂ ಒಳ್ಳೇದಾಗಲ್ಲ, ಕುಮಾರಸ್ವಾಮಿ ಅವ್ರ ಪಕ್ಷಕ್ಕೂ ಒಳ್ಳೇದಾಗಲ್ಲ. Chief Minister, in his will of his capacity, definitely he can go. He can convince the people. He should know. He is trying to know the problem of the villages. It is his political will. ಹಿಂದೆ ಮಾಡಿದಾಗ ಸಾಕಷ್ಟು ಜನ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರಿನೂ ಕೂಡ ಇನ್ನು ಹೆಚ್ಚು ರೀತಿಯಲ್ಲಿ ಬರೀ ಅವರೆಲ್ಲ ಸಂಪುಟ ಸಚಿವರು ಕೂಡ ಇರಬಹುದು, ಅವರು ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗೂ ಇದು ಯಶಸ್ಸು ಕಾಣುತ್ತೆ, ಅದರಲ್ಲಿ ಸಂಶಯ ಯಾಕೆ. ಸರ್ಕಾರಿ ಶಾಲೆಯಲ್ಲಿ ಅವರು ವಾಸ್ತವ್ಯ ಮಾಡುವಂಥದ್ದು ನಮ್ಮ ಶಾಲೆಗಳು ಕೂಡ ಚೆನ್ನಾಗಿ ಆಗ್ತವೆ. ಅಂಥದ್ರಲ್ಲಿ ರಾಜ್ಯಾಡಳಿತವನ್ನು ಮಾಡ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಕಾಲಾನುಕಾಲದಲ್ಲಿ ತನ್ನ ಆಡಳಿತದ ನಡವಳಿಕೆಯನ್ನು, ವೈಖರಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ. ಬಿಜೆಪಿ ನಾಯಕರ ಲೇವಡಿ ನಡುವೆಯೇ ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ರೆಡಿಯಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ಸು ತಂದುಕೊಡುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಶ್ಚಿಮ ಬಂಗಾಳ ಸಿಎಂ ಮಮತಾಗೆ ಮೋದಿ ಭಕ್ತರು ಶಾಕ್ ಕೊಟ್ಟಿದ್ದು ಜೈ ಶ್ರೀರಾಮ್ ಅಂತ ಬರೆದಿರುವ 10 ಲಕ್ಷ ಪೋಸ್ಟ್ ಕಾರ್ಡ್ಗಳನ್ನ ಮಮತಾಗೆ ರವಾನೆ ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಮಮತಾಗೆ ಯಾಕೋ ಆರೋಗ್ಯ ಸರಿ ಇಲ್ಲ, ಬೇಗ ಹುಷಾರಾಗಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ರೊಚ್ಚಿಗೆದ್ದಿದ್ದಾರೆ. 24 ಪರಗಣ ಜಿಲ್ಲೆಯ ನೈಹಾತಿ ಎಂಬಲ್ಲಿ ಬಿಜೆಪಿ ಕಚೇರಿಗೆ ನುಗ್ಗಿ ಕೇಸರಿ ಬಣ್ಣದ ಗೋಡೆ ಮೇಲೆ ಟಿಎಂಸಿ ಪಕ್ಷದ ಬಣ್ಣ ಬಳಸಿ ಬಿಜೆಪಿಗೆ ಸಖತ್ ಶಾಕ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಖುದ್ದು ರಸ್ತೆಗಿಳಿದು ದೀದಿ ಆವಾಜ್ ಹಾಕಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ದೀದಿ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇನ್ನು ಜೈ ಶ್ರೀರಾಮ್ ಅಭಿಯಾನದ ಬಗ್ಗೆ ದೀದಿ ಕಿಡಿಕಾರಿದ್ದಾರೆ. ಮಹಿಳೆಯರಿಗೆ ಉಚಿತ ಪ್ರಯಾಣ, ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಂಗೇ ಇಲ್ಲ. ಇಡೀ ನಗರದ ತುಂಬೆಲ್ಲ ಸಿಸಿಟಿವಿ ಫಿಕ್ಸ್. ಶಾಲೆಗಳಿಗೆ ಮೊದಲ ಆದ್ಯತೆ. ಇದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಹಿಳೆಯರಿಗೆ ಕೊಟ್ಟ ಬಂಪರ್ ಆಫರ್. ಇದರ ಹಿಂದೆ ಇರೋದು ರಾಜಕೀಯದ ಲಾಭ. ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದು ಆಯ್ತು, ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲೋಕೆ ಕೇಜ್ರಿ ಹೊಸ ಮಾರ್ಗ. ಮಹಿಳೆಯರಿಗೆ ಮೆಟ್ರೋ ರೈಲು, ಬಸ್ ಸಂಚಾರ ಫ್ರೀ. ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋತಿದ್ದು ಆಯ್ತು. ದೆಹಲಿಯಲ್ಲಿ ಎಲ್ಲ 7 ಕ್ಷೇತ್ರಗಳು ಮೋದಿ ಹವಾದಿಂದ ಬಿಜೆಪಿ ಪಾಲಾದು. ಸಿಎಂ ಕೇಜ್ರಿವಾಲ್ ಮಾಡಿದ ತಂತ್ರಗಳೆಲ್ಲ ಫಲಿಸಲೇ ಇಲ್ಲ. ಇದೀಗ 2020ಕ್ಕೆ ಅಂದ್ರೆ ಮುಂದಿನ ವರ್ಷ ದೆಹಲಿ ವಿಧಾನಸಭಾ ಚುನಾವಣೆ ಇದೆ. ಹೇಗಾದ್ರೂ ಮಾಡಿ ಚುನಾವಣೆಯಲ್ಲಿ ಗೆದ್ದು ಗದ್ದುಗೆ ಉಳಿಸಿಕೊಳ್ಳಬೇಕು ಅಂತ ಕೇಜ್ರಿವಾಲ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದು ಮಹಿಳಾ ಮತದಾರರ ಮನವೊಲಿಕೆ ಮೂಲಕ. ದೆಹಲಿಯಲ್ಲಿ ಮೆಟ್ರೋ ರೈಲು ಹಾಗೂ ದೆಹಲಿಯಲ್ಲಿನ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವುದಾಗಿ ಇಂದು ಘೋಷಣೆ ಮಾಡಿದ್ದಾರೆ. ವಾರದೊಳಗೆ ಈ ಯೋಜನೆಯನ್ನು ವ್ಯವಸ್ಥಿತವಾಗಿ ಜಾರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದರ ಜೊತೆಗೆ ದೆಹಲಿ ತುಂಬೆಲ್ಲ ಸಿಸಿಟಿವಿ ಹಾಕುತ್ತೇವೆ, ಶಾಲೆಗಳಿಗೆ ಮೊದಲ ಆದ್ಯತೆ ಎಂದು ಘೋಷಣೆ ಮಾಡಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಸೇಫ್ಟಿ ಬಗ್ಗೆ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ ಕೇಜ್ರಿವಾಲ್. पब्लिक ट्रांसपोर्ट महिलाओं के लिए सबसे सुरक्षित माना गया है. उसको ध्यान में रखते हुए सरकार ने निर्णय लिया है कि दिल्ली के अंदर सभी डीटीसी की बसें और क्लस्टर बसें, सभी बसों के अंदर
और सभी और मेट्रो के अंदर महिलाओं का सफर फ्री किया जाएगा ताकि महिलाएं उसको ज्यादा से ज्यादा पब्लिक ट्रांसपोर्ट इस्तेमाल कर सकें। ಕೇಜ್ರಿಗೆ ಚಾಟಿ ಬೀಸಿದ ಬಿಜೆಪಿ. ಕೇಜ್ರಿವಾಲ್ ಮಹಿಳೆಯರಿಗೆ ಉಚಿತ ಪ್ರಯಾಣದ ಆಫರ್ ನೀಡಿದ ಬೆನ್ನಲ್ಲೇ ಬಿಜೆಪಿ ಚಾಟಿ ಬೀಸಿದೆ. ಇದೆಲ್ಲ ವೋಟ್ ಬ್ಯಾಂಕ್ ರಾಜಕೀಯ. ಕೇಜ್ರಿವಾಲ್ ಮೊದಲು ದೆಹಲಿಯಲ್ಲಿನ ವಾಯು ಮಾಲಿನ್ಯ ಕಡಿಮೆ ಮಾಡಲಿ, ಸುಮ್ಮನೆ ಗಿಮಿಕ್ ಮಾಡೋದು ಬೇಡ ಅಂತ ಬಿಜೆಪಿ ವಾಗ್ದಾಳಿ ಮಾಡಿದೆ. फिर से झूठे वादे करने शुरू करेंगे जो जनता को वर्गलाने के लिए होगा। ये उनका मोडस ऑपरेंडी है, लोगों को भ्रम में डालने का एक आपराधिक तरीका है जो बार बार एक ही ढंग से कर रहे हैं। उनके पास अब कोई दूसरा हथकंडा बचा ही नहीं है। ಲೋಕಸಭಾ ಚುನಾವಣೆಯಲ್ಲಿ ಸೋತ ಬೆನ್ನಲ್ಲೇ ಮಹಾಗಠಬಂಧನ್ ನಾಯಕರೆಲ್ಲ ಒಂದಲ್ಲ ಒಂದು ಗಿಮಿಕ್ ಮಾಡ್ತಿದ್ದಾರೆ. ಮಾಯಾವತಿ ಪಕ್ಷದ ಉಸ್ತುವಾರಿಗಳನ್ನೇ ಬದಲಾವಣೆ ಮಾಡಿದ್ದಾರೆ. ಸಮಾಜವಾದಿ ಪಕ್ಷ ಬಿಟ್ಟವರೆಲ್ಲ ಮತ್ತೆ ಪಕ್ಷಕ್ಕೆ ಸೇರ್ತಿದ್ದಾರೆ. ಕೇಜ್ರಿವಾಲ್ ನೋಡಿದ್ರೆ ಮಹಿಳಾ ಮತದಾರರನ್ನ ಸೆಳೆಯೋಕೆ ಉಚಿತ ಪ್ರಯಾಣದ ಆಫರ್ ಕೊಡ್ತಿದ್ದಾರೆ. ನೋಡ್ಬೇಕು ದೆಹಲಿ ಗದ್ದುಗೆ ಕೇಜ್ರಿವಾಲ್ ಬಳಿಯೇ ಉಳಿಯುತ್ತಾ ಇಲ್ವಾ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಟೈಗರ್ ಜಿಂದಾ ಹೈ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.